ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾ ನಿಮಗೆ? ನಮ್ಮ ಮನೆ ದೇವರಾಗಿರೋ ವೀರಭದ್ರೇಶ್ವರ ಟೆಂಪಲ್ ಸಿಂಗ್ಟಾಲೂರ್ಗೆ ಬಂದಿದ್ದೀವಿ. ಹಾಗಾಗಿ ಇಲ್ಲೊಂದು ಪಾರ್ಕ್ ಮಾಡಿದ್ದಾರೆ. ಅದಕ್ಕೆ ಟಿಕೆಟು ಎಷ್ಟು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಟಿಕೆಟ್ ದೊರೆಯೋ ಸ್ಥಳ ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತೇನಪ್ಪ ಅಂದರೆ ನಾವು ನಮ್ಮ ಮನೆ ದೇವರಾಗಿರೋ ಸಿಂಗ್ಟಾಲೂರ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿರೋಂತಹ ಗೊಂಬೆಗಳನ್ನ ನಿಮಗೂ ತೋರಿಸ್ಬೇಕು ಅಂತ ತುಂಬ ಆಸೆ ಆಯಿತು. ಹಾಗಾಗಿ ತೋರಿಸೋಣ ಅಂತ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನಿಮಗೂ ತೋರಿಸ್ತೀನಿ. ಹಾಂ, ಏನಿದೆ? ವೀರಭದ್ರೇಶ್ವರ ಮನೆ ದೇವರು ಇರ್ತದಲ್ಲ, ಅವ್ರ ಮನೇಲಿ ಮದುವೆ ಆದ್ರೆ ಗುಗ್ಗಳ ಹೊಣ್ಸೋದಂತಾರ. ಗುಗ್ಗಳ ನೋಡಿ ಫ್ರೆಂಡ್ಸ್, ಗುಗ್ಗಳ ಹೊಣ್ಸೋದು ಸೀನ್ ಎಲ್ಲ ಇದನ್ನ ಮಾಡಿದ್ದಾರೆ ಇಲ್ಲಿ. ಫುಲ್ ಮದುವೆ ಮನೆ ಮಾಡ್ದಂಗೆ ಮಾಡ್ರಪ್ಪ ಇವ್ರು. ಮದುವೆ ನೋಡಿ, ಮದುವೆ ಮನೆ ಅವರಿಬ್ರು ಮದುಮಕ್ಕಳವರು ಗುಗ್ಗಳ ಹೊಣ್ಸೋದು. ನೋಡಿ ಫ್ರೆಂಡ್ಸ್, ಅಲ್ಲಿದಾರಲ್ಲ ಇಬ್ರು ಮದುಮಕ್ಕಳವರು. ನೋಡಿ ಫ್ರೆಂಡ್ಸ್, ಫೋಟೋಗ್ರಾಫರ್. ಗುಗ್ಗಳ ಮದುವೆ ಇದು ಶ್ರೀಮಂತರ ಮನೆ ಇದೆ. ಫುಲ್ ಬಿಲ್ಡಿಂಗ್ ಕಟ್ಟಿಬಿಟ್ರೆ ಇದನ್ನ ರಿಯಲ್ ಆಗಿ. ಹಿಂಗಿದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ. ನೋಡಿ ಫ್ರೆಂಡ್ಸ್, ಇದು ವಿಲೇಜ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ನಾನ ಮಾಡ್ತಿದ್ದಾರೆ ಇವರು. ಇಲ್ಲಿ ನೀರಿದೆ. ನನ್ನ ಫೋನ್ ಇದ್ರೆ ಬದುಕಿದೆ ನಾನು. ನೋಡಿ ಫ್ರೆಂಡ್ಸ್, ಇಷ್ಟು ಜನ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ ಕೊಳೆಯಲ್ಲಿ. ಪಂಚಾಯತಿ ಗೊಂಬೆಗಳು ನೋಡಕ್ ತುಂಬಾ ಖುಷಿ ಆಗುತ್ತೆ. ವೀರಭದ್ರೇಶ್ವರನ ಪಂಚಾಯತಿ ಕಟ್ಟೆ ನೋಡಿ ಫ್ರೆಂಡ್ಸ್, ಹಿಂಗಿದೆ. ಪಂಚಾಯತಿ ಕಟ್ಟಿ ಅಲ್ಲಿ ವೀರಭದ್ರೇಶ್ವರನ ಪಾದ ಅದಾವು. ಪಂಚಾಯತಿಗೆ ಏನು ಸುಳ್ಳು ಹೇಳ್ತಾನೆ ಪಾದ ಮುಟ್ಟಿ ಹೇಳ್ರಿ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಗೊಂಬೆಗಳನ್ನ ಯಾರು ಮುಟ್ಟಬಾರ್ದು. ಮೂಲ ವೀರಭದ್ರ ದೇವರು ನೋಡಿ ಫ್ರೆಂಡ್ಸ್. ಹೆಂಗ್ ಗೊಬ್ಬರ ಮಾಡ್ಬಿಟ್ರ ನೋಡಿ ಫ್ರೆಂಡ್ಸ್. ಏನೇನೋ ಜಗ್ಗೆಷ್ಟಿದಾವ ಇಲ್ಲಿ. ದಕ್ಷ ಬ್ರಹ್ಮ ಸಂಭಾಷಣೆ ಮಾಡಿದ್ ನೋಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಶಿವನ ಮುಂದೆ ನಂದಿಯ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಜ್ಞ ನಡೀತಾ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ ರಿಯಲ್ ಆಗಿ ಗೊಂಬೆ ಮಾಡದೆ ಮಾಡ್ಬಿಟ್ರೆ. ನಂದಿ ಮತ್ತು ಪಾರ್ವತಿ ಶಿವನ ಜೊತೆ ಸಂಭಾಷಣೆ ಮಾತಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಶಿವ ಪಾರ್ವತಿ ಕಲ್ಯಾಣ. ವಿಷ್ಣು ಬ್ರಹ್ಮ ಮಹೇಶ್ವರ ಎಲ್ಲರೂ ಇದ್ದಾರೆ ನೋಡಿ. ಇಷ್ಟು ಮೆಟ್ಲಿದಾವೆ ನೋಡಿ. ಇಷ್ಟು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇವಾಗ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನಮ್ಮ ತಾರಕನ ನಮ್ಮ ಮನೆಯವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಎಲ್ಲ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಫ್ರೆಂಡ್ಸ್. ನನಗೆ ತುಂಬ ಖುಷಿ ಆಗುತ್ತೆ. ರಿಯಲ್ ಆಗಿ ಗೊಂಬೆಗಳು ಮಾಡಿರೋ ಥರ ಮಾಡಿದ್ದಾರೆ. ಮನೆಯೆಲ್ಲ ರಿಯಲ್ ಆಗಿ ಕಟ್ಬಿಟ್ಟಿದ್ದಾರೆ ಅವ್ರಿಗೆ. ಇಲ್ಲಿಂದ ನೀರು ಹೆಂಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಒಂದ್ಸಲ. ಅಲ್ಲಿ ನದಿ ನೀರು ಹೆಂಗಿದೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಹಳ್ಳಿಕಟ್ಟೆ ಇದೆ. ಅಲ್ಲಿ ಒಂದಿಷ್ಟು ಜನ ಗೊಂಬೆಗಳು ಪೂಜೆ ಮಾಡ್ತಾ ಇದ್ದಾರೆ. ನೀರು ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸುತ್ತೆ. ಫುಲ್ ಬೆಟ್ಟದ ಮೇಲೆ ಇದೀವಿ ನಾವು. ಆಗಿನ ಕಾಲದ ಜನರು ಈ ರೀತಿ ಎಲ್ಲ ಇದ್ರು ಅಂತ
ಹೇಳಲಿಕ್ಕೆ ನಂಗಂದ್ರೆ ಫುಲ್ ದಮ್ ಇದೆ ನೋಡಿ ಫ್ರೆಂಡ್ಸ್. ಅರಳಿಕಟ್ಟೆ ಪೂಜೆ ಮಾಡ್ತಿದ್ದಾರೆ, ಬಟ್ ಇದು ಅರಳಿಕಟ್ಟೆ ಮರ ಅಲ್ಲ, ರಿಯಲ್ ಆಗಿ ತಾಳಿ ಹಾಕ್ಬಿಟ್ಟವ್ರೆ ನೋಡಿ ಇಲ್ಲಿ. ಓಕೆ, ಇದ್ರಿಗೇನೋ ಗುಹೆ ಇದ್ದಂಗೆ ನಾಗಮ್ಮ ದೇವಿ ಅಲ್ಲಿ ಅಲ್ಲಿ ಜಾಗ ಐತಲ್ಲ. ಓ, ಆಗಿನ ಕಾಲದ ಜನರು ಇದರಲ್ಲಿ ಗುಹೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ನೋಡಿ ಫ್ರೆಂಡ್ಸ್. ಇವರೆಲ್ಲ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರ ಯಾರು ಎದ್ದು ಬರಲ್ಲ, ಯಾಕೆ ನೆಮ್ಮದಿ ಇದಿಲ್ಲ. ಅಯ್ಯೋ ಸಾರಿ ಫ್ರೆಂಡ್ಸ್, ಇದು ಗರಡಿ ಮನೆ ಅಂತೆ, ಧ್ಯಾನ ಮಾಡೋದು ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ಒಬ್ಬ ಋಷಿ ನೋಡಿ. ಓಕೆ, ಋಷಿಗಳು ಇದಾರಲ್ಲ, ಧ್ಯಾನ ಮಾಡ್ತಾರ, ಗರಡಿ ಮನೆ ನೋಡಿಲ್ಲ. ಹಬ್ಬ, ಇಲ್ಲಿಂದ ಒಳಗಡೆ ಗುಹೆ ಥರ ಇದೆ ನೋಡಿ. ವ್ಯಾಯಾಮ ಹೆಂಗೆ ಮಾಡ್ತಿದ್ದಾನೆ ಇದು, ನಾನು ಡೈಲಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಜಲ್ದಿ ಎದ್ದು 4 ಗಂಟೆಗೆ ಎದ್ದು ವ್ಯಾಯಾಮ ಮಾಡ್ತೀನಿ ಫ್ರೆಂಡ್ಸ್ ನಾನು. ವಾವ್, ನೋಡಿ ಫ್ರೆಂಡ್ಸ್, ನಾನು ಮುಂದೆ ಹೋಗ್ತೀನಿ. ಇಲ್ಲೊಬ್ಬರು ಋಷಿ ಅವರು ಇದ್ದಾರೆ. ಮೂಗಿಗೆ ಏನೋ ಮಚ್ಚೆ ಬಂದ್ಬಿಟ್ಟಿದೆ, ಇದೇನಿಲ್ಲ, ಖಾಲಿ. ಹಾಂ, ಈ ವ್ಯಾಯಾಮ ಇದು ವ್ಯಾಯಾಮ ಮಾಡ್ತೀನಿ, ನೋಡ್ಕೊಂಬಾಪು. ನೋಡಿ ಫ್ರೆಂಡ್ಸ್, ಓದಂಗಿಲ್ಲ, ಗುಹೆ ಬರ್ತಾ ಇದೆ, ಅದು ನಾವು ಹೋಗ್ತೀವ ಇಲ್ಲ ಮನೆಗೆ. ಅಯ್ಯಬ್ಬಾ, ಏನಿದೆ, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ರಿ ಅದನ್ನ, ಗುಹೆ ಥರ ಅವರೇ ಕ್ರಿಯೇಟ್ ಮಾಡಿಬಿಟ್ರೆ. ನೋಡಿ ಫ್ರೆಂಡ್ಸ್, ಈ ಥರ ವ್ಯಾಯಾಮ ಮಾಡಿದರೆ ರಕ್ತ ಕಣ್ಣಾಗಿ ಬೀಳುತ್ತಾ ಮಾಡಬೇಡ್ರಿ. ರಕ್ತ ಸಂಚಾರ ಆಗುತ್ತೆ ಬ್ಲಡ್ ಒಳಗೆ, ಇದು ತಲೆಯೊಳಗೆ, ಅದಿಲ್ಲ. ಇದು ಮಾಡ್ತೀನಿ, ಇನ್ನೂ ಕ್ಯಾಮ್ರಾ ಇಡಕ್ಕೆ ಬರಲ್ಲ ಫ್ರೆಂಡ್ಸ್. ಏನು ಫ್ರೆಂಡ್ಸ್ ಇದು ಗುಹೆ, ಅಬ್ಬಾ ಕೊಡು ಎದ್ದು ನೋಡ್ರಿ, ಇಲ್ಲಿ ಹೆಂಗಿದೆ ನೋಡ್ರಿ. ಮಾಡ್ತೀಯ, ನಾ ಎತ್ಕೊಂಡು ಕೊಡು, ಹುಷಾರು ಬರ್ಬೇಕು. ಅಬ್ಬಾ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಗುಹೆ ಒಳಗೆ ರಿಯಲ್ ಆಗಿರೋದು ಒಂದು ಕೊಪ್ಪೆ ಕುಂತೈತಿ ಫ್ರೆಂಡ್ಸ್. ಅದಕ್ಕೆ ಇದಾಗ್ಬಿಟ್ಟೈತಿ, ಇದು ರಿಯಲ್ ಗುಹೆ ಅಂತ ಇದು ರಿಯಲ್ ಗುಹೆ ಅನ್ಕೊಂಡ್ಬಿಟ್ಟೈತಿ ಫ್ರೆಂಡ್ಸ್ ಇದು. ಓ ಮೈ ಗಾಡ್, ಇದ ಕೊಪ್ಪೆಗೆ ಓ ನಮಸ್ಕಾರ ದೇವರು ಅನ್ನಗದಾನ. ಅಲ್ಲ ಅಮ್ಮ, ಕಪ್ಪೆ, ಇಲ್ಲಿ ಕಪ್ಪೆ ಇದೆ ಅಂದ್ರೆ ಹಾವು ಇರುತ್ತೆ. ಅಯ್ಯಪ್ಪ, ಫುಲ್ ಶೆಕೆ ಐತಿ. ಈ ಥರ ಎಲ್ಲ ವ್ಯಾಯಾಮ ಮಾಡ್ತಾ ಇದ್ದಾರೆ. ಈ ಋಷಿಗಳೂ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ. ಇವ್ರಿಗೆ ಏನು ಕೆಲಸ, ಇವರು ವ್ಯಾಯಾಮ ಮಾಡ್ತಾರೆ ಋಷಿಗಳು. ವಾವ್, 50 ರೂಪಾಯಿ ಟಿಕೆಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಫ್ರೆಂಡ್ಸ್. ಇವ್ರನ್ನೆಲ್ಲ ನೋಡಿ ಯಪ್ಪ. ನೋಡ್ಕೊಂಡು ಬಾ ಇಲ್ಲಿ ನೋಡಿ ಫ್ರೆಂಡ್ಸ್, ಇದ್ರೊಳಗಡೆ ಕೂತ್ಕೊಂಡು ವ್ಯಾಯಾಮ ಮಾಡ್ತಿದ್ದಾರೆ ಅವರು. ಆಲ್ರೆಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಕೊಂಬಾ ಕೆಳಗ. ಹೌದಾ, ನೋಡಿ ಫ್ರೆಂಡ್ಸ್, ಎಲ್ಲ ಅವರೇ ಇರೋದಿಲ್ಲ ವ್ಯಾಯಾಮ ಮಾಡೋರು. ಇಷ್ಟು ಗುಹೆ ಇದೆ. ಓ ಮೈ ಗಾಡ್, ಇಲ್ಲಿ ಬೀಗ ಹಾಕ್ಬಿಟ್ಟಿದಾರಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ಬೀಗ ಹಾಕ್ಬಿಟ್ಟಿದವ್ರೆ. ಮತ್ತೆ ಇದೇ ಗುಹೆನ ರೌಂಡ್ ಹಾಕಿ ಹೋಗ್ಬೇಕು ಫ್ರೆಂಡ್ಸ್.
ಅರ್ಧ ಕಿಲೋಮೀಟ್ರ್ ಇದೆ ಇದು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ದನ ಕರು ಚಿತ್ರಗಳೆಲ್ಲ ಇದ್ದಾವೆ. ಇಲ್ಲೆಲ್ಲನೂ ಗೊಂಬೆಗಳ ಚಿತ್ರಗಳನ್ನ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಮೇಲೆ ಹತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಒಟ್ಟು ವಿಲೇಜ್ ಹೆಂಗಿರುತ್ತೆ ಹಂಗೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಮದಲಗಟ್ಟಿ ಆಂಜನೇಯಗೆ ಬಂದಿದ್ದೀವಿ. ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತೀವಿ. ಓಕೆ ನೋಡಿ ಫ್ರೆಂಡ್ಸ್, ನಾವು ಅಲ್ಲಿ ಸಿಂಗ್ಟಲ್ಲೂರು ಗೊಂಬೆಗಳನ್ನ ಅಷ್ಟು ಅದ್ಭುತವಾಗಿ ನೋಡಿ ಆಮೇಲೆ ಅಲ್ಲಿಂದ ನಾವು ಮದಲಗಟ್ಟೆ ಆಂಜನೇಯಕ್ಕೆ ಬಂದ್ವಿ. ಸೊ ಒಳಗಡೆ ಯಾವುದೇ ರೀತಿ ಫೋಟೋ ವಿಡಿಯೋ ಯಾವುದಕ್ಕೂ ಅಲೋ ಇರಲಿಲ್ಲ, ಹಾಗಾಗಿ ಇಲ್ಲೇ ಸುತ್ತಮುತ್ತ ಎಲ್ಲ ತೆಗೆದಿದ್ದೀನಿ. ಸೊ ಈ ರೀತಿ ಇದೆ. ಇಲ್ಲಿ ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಆರೋಗ್ಯ, ಆಯುಷು, ಸುಖ, ಸಂತೋಷ, ನೆಮ್ಮದಿ ಕೊಟ್ಟು ನಿಮ್ಮ ಜೀವನ ಸುಂದರವಾಗಿರಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಜೈ ಶ್ರೀರಾಮ್. ಇದು ನದಿ ನೀರು ಜೋರಾಗಿ ಬಂದಾಗ ಇದು ಮುಣಿಗೆ ಹೋಗಿರುತ್ತಂತ, ಹೌದಾ ಅಪ್ಪಾಜಿ? ಎಲ್ಲೂರು ಇಲ್ಲಿ ಕಾರ್ತಿಕ್ ಹಚ್ಚ ನೋಡು. ಅಲ್ಲ, ಎಲ್ಲ ಆಂಜನೇಯ ಹಚ್ಚಿದ್ರು ಒಂದೇ, ಇಲ್ಲಿ ತಂದು ಬಿಡ್ತಿದ್ವಿ ಸುಮ್ಮನೆ. ಫೋನ್ ಅಲ್ಲ ಇಲ್ಲ ಫ್ರೆಂಡ್ಸ್. ಇಲ್ಲೊಂದು ನಾಗಪ್ಪನ ಕಟ್ಟಿದೆ ಫ್ರೆಂಡ್ಸ್. ಸೊ ಕೀಪ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.